ನಾಳೆ ಕಳಿಸ್ತೀವಿ, ವೇಟ್ ಮಾಡಿ. ಇವತ್ತು ಬೇಡ, ನಾಳೆ ಎಲ್ಲ ಬೇರೆ ಕಡೆ ಕೂತ್ಕೊಂಡು ಮಾತಾಡೋಣ. ಏನನ್ನ ಆಗಿದೆ? ಅವನು ಅಂಬರೀಷ್ ಅಂತ ಹುಡುಗನ ನಾನು ಲವ್ ಮಾಡ್ತಿದ್ದೆ ಸರ್. ಲವ್ ಮಾಡ್ತಿದ್ದೆ ಸರ್. ಅವನು ನಂಗೆ ಹಿಂಸೆ ಕೊಟ್ಟು ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಂಡು ಸರ್. ನಾನು ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು ಅಂತ ಹೇಳ್ಬಿಟ್ಟು ನನ್ನ ಮನೆಗೆ ಹೇಳಿದೆ ಸರ್. ಮನೆಗೆ ಹೇಳ್ಬಿಟ್ಟು ಅವರು ನನಗೆ ಮ್ಯಾರೇಜ್ ಮಾಡಿದ್ರು ಸರ್. ಮದುವೆ ಮಾಡಿದ್ರು. ಮದುವೆ ಆದಮೇಲೆ 15-20 ದಿನ ಆದಮೇಲೆ ಫೋಟೋಸು ವೀಡಿಯೋಸು ಎಲ್ಲ ಕಳಿಸಿದ್ದಾನೆ ನಮ್ಮ ಯಜಮಾನ್ರಿಗೆ. ಅವನು ನನ್ನ ಗಂಡ ಫೋಟೋಸು ವೀಡಿಯೋಸು ಎಲ್ಲ ನೋಡಿ ನನ್ನ ತಾಳಿ ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟಿದ್ದಾನೆ ಸರ್. ಅದಕ್ಕೆ ನಂಗೆ ನ್ಯಾಯ ಬೇಕು ಸರ್. ಅದಕ್ಕೆ ಇವ್ರ ಮನೆ ಹತ್ರ ಬಂದು ಕುತ್ಕೊಂಡಿದ್ದೀನಿ ಸರ್. ಎಷ್ಟೊತ್ತೊಂದು ಇಲ್ಲಿದೆಯಮ್ಮ? ಸರ್ ಮಧ್ಯಾಹ್ನದಿಂದ ಇಲ್ಲೇ ಕೂತ್ಕೊಂಡಿದ್ಯಾ? ಯಾರು ಬಂದೇನು ಮಾತಾಡಿಲ್ವಾ? ಇಲ್ಲ ಸರ್. ಒಬ್ಬರೇ ಕೂತ್ಕೊಂಡಿದ್ಯಾ? ಮತ್ತೆ ಇಲ್ಲಿ ಪೊಲೀಸರು ಏನೋ ಬಂದಿದ್ರು ಸರ್. ಏನಂದ್ರೆ ಪೊಲೀಸರು? ಪರವಾಗಿಲ್ಲ, ನೀನು ಯಾರೊಬ್ಬರು ಹೇಳಿ. ಯಾಕೆ ನೀವು ಇಲ್ಲಿ ಕುತ್ಕೊಂಡಿದ್ದೀರಾ ಏನ್ರಿಂದ ಅಂತ ಹೇಳಿದ್ರು. ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಬೇಕು ಅಂತ ಕುತ್ಕೊಂಡಿದ್ದೀವಿ. ನಾಳೆ 2 ದಿನ ಟೈಮ್ ಕೊಡ್ರಿ, ಎದ್ದೋಗ್ರಿ, ಮತ್ತೆ ಕರೆಸ್ಬಿಟ್ಟು ಮಾತಾಡ್ತೀವಿ ಅಂತ ಹೇಳಿದ್ರು. ನಮಗೆ ಬೇಕಾಗಿಲ್ಲ ಟೈಮು. ಇಷ್ಟು ದಿನದಿಂದ ನಾವು ಕಾತ್ಕೊಂಡಿದ್ದೀವಿ, 1 ತಿಂಗಳಿಂದ. ನಾವು ಎದ್ದೋಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದೀವಿ ನ್ಯಾಯಕ್ಕೋಸ್ಕರ. ಈಗ ನ್ಯಾಯ ಕೊಡೋವರೆಗೆ ಇಲ್ಲೇ ಇರ್ತಾರೆ? ಇಲ್ಲೇ ಇರ್ತೀವಿ ಸರ್. ನಾಳೆ ಕಳಿಸ್ತೀವಿ, ವೇಟ್ ಮಾಡಿ. ಇವತ್ತು ಬೇಡ, ನಾಳೆ ಎಲ್ಲ ಬೇರೆ ಕಡೆ ಕೂತ್ಕೊಂಡು ಮಾತಾಡೋಣ. ಏನನ್ನ ಆಗಿದೆ? ಅವನು ಅಂಬರೀಷ್ ಅಂತ ಹುಡುಗನ ನಾನು ಲವ್ ಮಾಡ್ತಿದ್ದೆ ಸರ್. ಲವ್ ಮಾಡ್ತಿದ್ದೆ ಸರ್. ಅವನು ನಂಗೆ ಹಿಂಸೆ ಕೊಟ್ಟು ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಂಡು ಸರ್. ನಾನು ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು ಅಂತ ಹೇಳ್ಬಿಟ್ಟು ನನ್ನ ಮನೆಗೆ ಹೇಳಿದೆ ಸರ್. ಮನೆಗೆ ಹೇಳ್ಬಿಟ್ಟು ಅವರು ನನಗೆ ಮ್ಯಾರೇಜ್ ಮಾಡಿದ್ರು ಸರ್. ಮದುವೆ ಮಾಡಿದ್ರು. ಮದುವೆ ಆದಮೇಲೆ 15-20 ದಿನ ಆದಮೇಲೆ ಫೋಟೋಸು ವೀಡಿಯೋಸು ಎಲ್ಲ ಕಳಿಸಿದ್ದಾನೆ ನಮ್ಮ ಯಜಮಾನ್ರಿಗೆ. ಅವನು ನನ್ನ ಗಂಡ ಫೋಟೋಸು ವೀಡಿಯೋಸು ಎಲ್ಲ ನೋಡಿ ನನ್ನ ತಾಳಿ ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟಿದ್ದಾನೆ ಸರ್. ಅದಕ್ಕೆ ನಂಗೆ ನ್ಯಾಯ ಬೇಕು ಸರ್. ಅದಕ್ಕೆ ಇವ್ರ ಮನೆ ಹತ್ರ ಬಂದು ಕುತ್ಕೊಂಡಿದ್ದೀನಿ ಸರ್. ಎಷ್ಟೊತ್ತೊಂದು ಇಲ್ಲಿದೆಯಮ್ಮ? ಸರ್ ಮಧ್ಯಾಹ್ನದಿಂದ ಇಲ್ಲೇ ಕೂತ್ಕೊಂಡಿದ್ಯಾ? ಯಾರು ಬಂದೇನು ಮಾತಾಡಿಲ್ವಾ? ಇಲ್ಲ ಸರ್. ಒಬ್ಬರೇ ಕೂತ್ಕೊಂಡಿದ್ಯಾ? ಮತ್ತೆ ಇಲ್ಲಿ ಪೊಲೀಸರು ಏನೋ ಬಂದಿದ್ರು ಸರ್. ಏನಂದ್ರೆ ಪೊಲೀಸರು? ಪರವಾಗಿಲ್ಲ, ನೀನು ಯಾರೊಬ್ಬರು ಹೇಳಿ. ಯಾಕೆ ನೀವು ಇಲ್ಲಿ ಕುತ್ಕೊಂಡಿದ್ದೀರಾ ಏನ್ರಿಂದ ಅಂತ ಹೇಳಿದ್ರು. ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಬೇಕು ಅಂತ ಕುತ್ಕೊಂಡಿದ್ದೀವಿ. ನಾಳೆ 2 ದಿನ ಟೈಮ್ ಕೊಡ್ರಿ, ಎದ್ದೋಗ್ರಿ, ಮತ್ತೆ ಕರೆಸ್ಬಿಟ್ಟು ಮಾತಾಡ್ತೀವಿ ಅಂತ ಹೇಳಿದ್ರು. ನಮಗೆ ಬೇಕಾಗಿಲ್ಲ ಟೈಮು. ಇಷ್ಟು ದಿನದಿಂದ ನಾವು ಕಾತ್ಕೊಂಡಿದ್ದೀವಿ, 1 ತಿಂಗಳಿಂದ. ನಾವು ಎದ್ದೋಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದೀವಿ ನ್ಯಾಯಕ್ಕೋಸ್ಕರ. ಈಗ ನ್ಯಾಯ ಕೊಡೋವರೆಗೆ ಇಲ್ಲೇ ಇರ್ತಾರೆ? ಇಲ್ಲೇ ಇರ್ತೀವಿ ಸರ್. ಇಲ್ಲ ಏನು ಸರ್?